ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಹಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ನೋಡಿ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಸ್ವಲ್ಪ ವಾಯ್ಸು ಕೂಡ ಚೇಂಜ್ ಆಗಿದೆ. ಸರಿ ಹೋಗುತ್ತೆ, ಒಂದು 2 ಡೇಸ್ ಅಷ್ಟೇ. ಸೊ ನೀವೆಲ್ಲ ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಜೀವನ? ನಮ್ಮ ಜೀವನ ಅಂತೂ ಸೂಪರಾಗಿ ನಡೀತಾ ಇದೆ. ಬೆಳಗ್ಗೆ ಎಲ್ಲರದ್ದು ಸ್ನಾನ ಆಯಿತು, ಆಗಲೇ 10 ಕಾಲ ಆಯಿತು, ಮಕ್ಳುಗಳು ಮಲಗಿದ್ದಾರೆ. ಸೊ ನಾನು ಹಾಗಾಗಿ ಸ್ವಲ್ಪ ಫ್ರೀ ಆದ್ನಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಶುರು ಮಾಡಿದೆ. ಆ್ಯಕ್ಚುಲಿ ತುಂಬಾ ಕಷ್ಟ ಆಗ್ತಾಯಿದೆ ವೀಡಿಯೋ ಮಾಡೋದಕ್ಕೆ, ಯಾಕಂದರೆ ಮಕ್ಳುಗಳು ತುಂಬ ದೊಡ್ಡವ್ರು ಆಗ್ತಾ ಇದ್ದಾರೆ. ಈಗ ಒಂದು ಇದ್ದಿದ್ದ ಕಡೆ ಇರಲ್ಲ, ಅವ್ರನ್ನ ನೋಡೋದೇ ಫುಲ್ ಟೈಮ್ ಜಾಬ್ ಆಗಿಬಿಟ್ಟಿದೆ. ಅದ್ರ ಜೊತೆ ಅವ್ರಿಗೆ ಅಡುಗೆ ಮಾಡಬೇಕು, ಹಾಗೆ ಅವ್ರಿಗೆ ತಿನ್ನಿಸ್ಬೇಕು, ಇದೆಲ್ಲ ಕೆಲಸಗಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ವೀಡಿಯೋಗಳನ್ನ ಮಾಡೋದಕ್ಕೆ. ಹಾಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಅದ್ರ ಮಧ್ಯೆ ನಾನು ಕೂಡ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ಮಧ್ಯೆ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ನೋಡಿ, ತುಂಬ ಸುಸ್ತಾಗ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ವೀಡಿಯೋ ಮಾಡೋದಕ್ಕೂ ಸಹ ಆಗ್ತಾಯಿಲ್ಲ. ಫುಲ್ ಸುಸ್ತು ಥರ ಫೀಲ್ ಇದೆ. ಆಮೇಲೆ ನೆನ್ನೆಗೆ ಆ್ಯಕ್ಚುಲಿ ಮಕ್ಕಳಿಗೆ 11th ಮಂತ್ ಕಂಪ್ಲೀಟ್ ಆಯಿತು. ಇನ್ನು 1 ಇಯರ್ಗೆ ಇರೋದು 1 ತಿಂಗಳಷ್ಟೇ. ನೋಡ್ತಾ ಹೇಗೆ ಇಷ್ಟೊಂದೆಲ್ಲ ಟೈಮ್ ಹೋಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಬೇಗ ಟೈಮ್ ಸ್ಪೆಂಡ್ ಆಗ್ತಾಯಿದೆ. ಮಕ್ಳುಗಳ ಬೆಳವಣಿಗೆ ನೋಡೋದ್ರಲ್ಲೇ ಅದು ಟೈಮ್ ಹೋಗ್ತಾ ಇರೋದೇ ಕೂಡ ನಮಗೂ ಗೊತ್ತಾಗ್ತಾ ಇಲ್ಲ. ಅಷ್ಟು ಬೇಗ ಟೈಮ್ ಹೋಗ್ತಾ ಇದೆ. ಸೊ ಇದರೆಲ್ಲದ್ರ ಮಧ್ಯೆ ಏನು ನ್ಯೂ ಇಯರ್ಗೆ ಏನು ಪ್ಲ್ಯಾನು, ಮತ್ತು ಪಾಪುಗಳಿಗೆ 1 ಇಯರ್ ತುಂಬ್ತಾ ಇದೆ, ಅವ್ರಿಗೆ ಏನು ಪ್ಲ್ಯಾನ್ ಮಾಡೋದು ಏನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲನೂ ಕೂಡ ಪ್ಲ್ಯಾನ್ ಮಾಡಬೇಕು. ನಿಮಗೇನಾದರೂ ಐಡಿಯಾ ಇದ್ದರೆ ಏನು ಮಾಡಬಹುದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ. ನಿಮ್ಮ ಸಜೆಷನ್ನು ಕೂಡ ನಾನು ತಗೊಳ್ತೀನಿ. ನಮಗಂತೂ ಇನ್ನೂ ತಲೆಯಲ್ಲಿ ಏನೂ ಐಡಿಯಾಗಳಿಲ್ಲ ಏನು ಮಾಡೋದು ಅಂತ. ಸೊ ನೋಡ್ಬೋದು, ಮನಿ ಪ್ಲ್ಯಾಂಟ್ ಇಲ್ಲಿಂದ ಹರಡಿರೋದಿದು. ಸೊ ಇಲ್ಲಿಂದ ತುಳಸಿ ಪಾಟಿಂದ ಹರಡಿರೋದು, ಇಲ್ಲಿಂದ ಬಂದು ಫುಲ್ ಮೇಲೆ ಹೋಗಿ ಇಲ್ಲಿ ಬಂದು ದೇವ್ರನ್ನ ಬಳಸಿ ಇಲ್ಲಿಗೆ ಬಂದು ಹೊಸ್ಲು ಕೂಡ ದಾಟಿ, ಬಾಗಿಲು ದಾಟಿ ಇಲ್ಲಿಗೆ ಬಂದು, ಇಲ್ಲಿಂದ ಇಲ್ಲಿಗೆ ಬಂದು ಈಗ ಅಲ್ಲಿದೆ, ಕಾಣ್ತಾ ಇರ್ಬೋದು ನೋಡಿ. ಇಷ್ಟುದ್ದ ಬಂದಿದೆ ಮನಿ ಪ್ಲ್ಯಾಂಟು. ಅದು ಒಂದೇ ಗಿಡ. ಇದು ನಾವು ಇಲ್ಲಿ ಮನೆಗೆ ಬಂದಾಗ ತಂದು ಹಾಕಿರೋದು. ಅವಾಗಿಂದ ಅದನ್ನು ಚೇಂಜ್ ಮಾಡಿಲ್ಲ, ಅಲ್ಲಾಡ್ಸೇ ಇಲ್ಲ ಹೇಳಬೇಕು ಅಂದರೆ ಈ ಪಾಟ್ನ. ಸೊ ಹಾಗಾಗಿ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ಹಾಗೆ ನೆನ್ನೆ ಒಂದು ಟೀಗೆ ಹಾಕುವಂಥ ಮಸಾಲೆ ಪೌಡರ್ನ ರೆಡಿ ಮಾಡಿದೆ. ನೀವು ಹೋಗಿ ನೋಡ್ಕೊಂಬನ್ನಿ, ಹಾಕ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾರೆಲ್ಲ ಮಸಾಲೆ ಟೀ ಇಷ್ಟಪಡ್ತಾರೋ ಅವ್ರಿಗೆಲ್ಲ ಇದು ಕಂಪಲ್ಸರಿ ಮನೇಲಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗಿರೋವಂಥ ಪೌಡರು. ಇದು ಮಾಡಿಟ್ಕೊಂಡ್ರೆ ಜಸ್ಟ್ 2 ಮಿನಿಟ್ಸಲ್ಲಿ ಟೀ ಆಗಿಬಿಡುತ್ತೆ. ಜಾಸ್ತಿ ಕುದಿಸೋದು ಬೇಕಾಗಲ್ಲ, ಏನೂ ಬೇಕಾಗಲ್ಲ. ಜಸ್ಟ್ ಮಸಾಲೆ ಹಾಕಿಬಿಟ್ಟು ಟೀ ಪೌಡ್ರ್ ಹಾಕಿ ಮತ್ತು ಹಾಲು ಹಾಕ್ಬಿಟ್ಟು ಒಂದು ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ. ಟೀ ತುಂಬಾ ಚೆನ್ನಾಗಿ ಮಸಾಲೆ ಟೀ ರೆಡಿ ಆಗಿಬಿಡುತ್ತೆ. ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆಲ್ಲ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಇಲ್ಲಿ ಎಲ್ಲ ಐಟಮ್ಸ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಡ್ರೈ ಆಗಿರುವಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಶುಂಠಿ ಇರುತ್ತಲ್ಲ, ಅದನ್ನು ಡ್ರೈ ಮಾಡ್ಕೊಳ್ಳೋದಷ್ಟೇ. ಆಮೇಲೆ ಇದು ಪಲಾವ್ ಹೂವು, ಏನು ಮನೇಲಿರೋ ಸ್ಪೈಸಸ್ ಏನಿರುತ್ತೆ ಅದನ್ನೇ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದಷ್ಟೇ. ಅದ್ರ ಜೊತೆಗೆ 1-2ರಿಂದ 3 ಇಂಚ್ ಆಗೋಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲನೂ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಕ್ಲೀನಾಗಿ. ಅದರಿಂದ ಅದ್ರ ಆರೋಮನೂ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ಒಂದು ಸ್ವಲ್ಪ ಲವಂಗ ಹಾಕ್ಕೋಬೇಕು. ಇದೆಲ್ಲ ಯಾವ ಕ್ವಾಂಟಿಟಿನಲ್ಲಿ ಹಾಕ್ಕೋಬೇಕು ಅಂದರೆ, ನಿಮಗೆ ಯಾವ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಆ ಫ್ಲೇವರ್ನ ನೀವು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಇದೇ ರೀತಿ ಅಳತೆ ಅಂತ ಏನೂ ಇಲ್ಲ, ಹಾಗೆ ಕೈ ಅಳತೆನಲ್ಲಿ ಹಾಕ್ಕೊಂಡಿರೋದು. ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಏಲಕ್ಕಿ ಘಮ ಜಾಸ್ತಿ ಬೇಕು, ಟೇಸ್ಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದು ತುಂಬ ಸ್ಟ್ರಾಂಗ್ ಇದೆ ಏಲಕ್ಕಿ, ತುಂಬ ಚೆನ್ನಾಗಿರೋವಂಥದ್ದು, ನಮ್ಮ ಮನೆಯಲ್ಲೇ ಬೆಳೆದಿರೋವಂಥ ಏಲಕ್ಕಿ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಕೂಡ ಮೆಣಸು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿ ಅಂದರೆ ಸ್ವಲ್ಪ ಖಾರ ಬರಬೇಕು ಅಂದರೆ ಮೆಣಸು ಹಾಕಲೇಬೇಕು, ಇಲ್ಲಾಂದರೆ ನಿಮಗೆ ಮಸಾಲೆ ಚಾಯ್ ಅಂತ ಅನಿಸೋದೇ ಇಲ್ಲ. ಇದೆಲ್ಲ ಆದಮೇಲೆ ಒಂದೇ ಒಂದು ಜಾಯಿಕಾಯಿ ತೊಗೊಂಡಿದ್ದೀನಿ. ಇದು ನಿಮ್ಮ ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ, ಏನು ಟೇಸ್ಟ್ ಡಿಫ್ರೆನ್ಸ್ ಆಗೋಲ್ಲ. ಆದರೆ ಇದು ಅರ್ಧ ಹಾಕ್ಕೊಳ್ಳಿ ಸಾಕು. ಒಂದು ಹಾಕಿದ್ರೆ ಸ್ಟ್ರಾಂಗ್ ಆಗಿಬಿಡುತ್ತೆ, ತುಂಬ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಕುಟ್ಕೊಂಡು ಇದರಲ್ಲಿ ಅರ್ಧ ಭಾಗ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ.
ಇದು ನಾನು ಮಕ್ಕಳಿಗೋಸ್ಕರ ಅಂತ ತಂದಿದ್ದು, ಹಾಗಾಗಿ ಮನೆಯಲ್ಲೇ ಇತ್ತು, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇರೋದು. ಇದು ನಿಮ್ಮ ಮನೇಲಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇದನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಇದೊಂದು ಚಿಕ್ಕ ಪೀಸು ಬಜೆ ಹಾಕ್ತಾ ಇದ್ದೀನಿ. ಇದು ಕೂಡ ಮಕ್ಕಳಿಗೆ ಅಂತಲೇ ತಂದಿದ್ದು, ಬಟ್ ಇದನ್ನೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಿಮಗೇನಾದರೂ ಲೈಟಾಗಿ ಕೆಮ್ಮು ನೆಗಡಿ ಅಂಥದ್ದೇನಾದರೂ ಬರ್ತಾ ಇದೆ ಅಂದರೂ ಕೂಡ ಇದರಿಂದ ನೀವು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಇವೆಲ್ಲ ಹಾಕೋದು ಅಗತ್ಯ ಇರುತ್ತೆ. ಸೊ ಇದನ್ನೆಲ್ಲ ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಬಿಸಿಯಾಗಿ ಘಮ ಬರೋದಕ್ಕೆ ಶುರು ಆದಮೇಲೆ ನಾವು ಇದರಲ್ಲಿ ಸ್ವಲ್ಪ ಸೋಂಫನ್ನ ಆ್ಯಡ್ ಮಾಡ್ಕೋಬೇಕು. ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು, ಮಿಸ್ ಮಾಡಬೇಡಿ ಇದನ್ನು ಮಾತ್ರ. ಹಾಗೆ ಇದ್ರ ಜೊತೆಗೆ ಒಂದು ಸ್ಟಾರ್ ಹೂವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 3 ರಿಂದ 4 ಮೊಗ್ಗು. ಇದೆಲ್ಲ ನೀವು ಪಲಾವ್ಗೆ ಯೂಸ್ ಮಾಡುವಂಥ ಐಟಮ್ಸು, ಸೊ ಮನೇಲಿ ಇದ್ದೇ ಇರುತ್ತೆ, ಅದನ್ನೇ ಯೂಸ್ ಮಾಡಿಕೊಂಡ್ರೆ ಆಯಿತು. ಈಗ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇದೆಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 3 ರಿಂದ 4 ಪಲಾವ್ ಎಲೆನ ಹಾಕ್ಕೊಳ್ಳಿ. ಇದೇನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಲ್ಲ, ಡ್ರೈ ಆಗಿರೋದ್ರಿಂದ ಹಾಗೆ ಪುಡಿ ಆಗುತ್ತೆ, ಅದಕ್ಕೋಸ್ಕರ ಹಾಗೆ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹಾಕಿದಾದಮೇಲೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಿ. ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಪುಡಿ ಕೂಡ ತುಂಬ ತರ್ತರಿಯಾಗಿದ್ದರೆ ಸಾಕು, ತುಂಬಾ ನೈಸ್ ಪೌಡ್ರ್ ಆಗುವಂಥದ್ದೇನು ಬೇಕಾಗಲ್ಲ. ಸೊ ಇದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಏನಿಲ್ಲ, ಸಿಂಪಲ್ಲು. ನೀವು ನೀರಿಗೆ ಟೀ ಪೌಡ್ರು ಹಾಕಿ ಕುದಿಸ್ಕೊಳ್ತೀರ ಅಲ್ವಾ, ಆ ಟೈಮ್ಗೆ ಇದು ಪೌಡ್ರನ್ನ 1 ಚಿಟಿಕೆ ಅಥವಾ 2 ಚಿಟಿಕೆ ಹಾಕ್ಕೊಳ್ಳಿ ಅಷ್ಟೇ. 1 ಗ್ಲಾಸ್ಗೆ 1 ಚಿಟಿಕೆ ಸಾಕಾಗುತ್ತೆ. ಅದನ್ನು ಹಾಕ್ಕೊಂಬಿಟ್ಟು ಆಮೇಲೆ ಏನು ಮಾಮೂಲಿ ನೀವು ಹಾಲು ಹಾಕ್ಕೊಳ್ತೀರ, ಹಾಲು ಹಾಕ್ಕೊಂಡು ಒಂದೇ ಒಂದು ಕುದಿಸಿ ಅಷ್ಟೇ. ಸಕ್ಕರೆ ಹಾಕ್ಕೊಳ್ಳಿ, ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತೆಲ್ಲ ಕುದಿಸೋವಂಥ ಅಗತ್ಯನೇ ಇರಲ್ಲ, ಯಾಕಂದರೆ ಮಾಮೂಲಿ ಟೀಗಂದರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ. ಇದಕ್ಕೆ ಆ ಥರ ಏನೂ ಇರೋದಿಲ್ಲ. ಈ ಪೌಡ್ರು ನಿಮಗೆ ಆಚೆನೇ ಇಡಬಹುದು, ಒಂದು 5 ರಿಂದ 6 ತಿಂಗಳ ತನಕನೂ ಯೂಸ್ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ಈ ಥರ 8 ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಆಯಿತು, ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಯಾರೆಲ್ಲ ಟೀ ಲವರ್ಸ್ ಇದ್ದೀರಾ, ಮನೇಲಿ ಈ ಪೌಡರ್ನ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಪಾಪು ನೋಡಿ ಆರಾಮಾಗಿ ಮಲಗಿಬಿಟ್ಟಿದ್ದಾಳೆ. ಮೇಲ್ಗಡೆ ದಾತ್ರಿ ಮಲ್ಕೊಂಡಿದ್ದಾಳೆ, ಇವಳು ಕೆಳಗಡೆ ಧರಣಿ ಮಲ್ಕೊಂಡಿರೋದು. ನಿಮ್ಮೆಲ್ಲರಿಗೂ ಹೇಗೆ ಅನಿಸುತ್ತೆ, ಇಬ್ಬರು ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೋ ಇಲ್ವೋ ತಿಳಿಸಿ. ನಮಗಂತೂ ಆರಾಮಾಗಿ ಗೊತ್ತಾಗುತ್ತೆ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಂಡಿದ್ವಿ. ಇದನ್ನು ಫೈನಲಾಗಿ ಬೇಯಿಸ್ಕೊಳ್ಳೋದಷ್ಟೇ. ಇದ್ರ ಜೊತೆಗೆ ತೊಂಡೆಕಾಯಿಯ ಸಾಗು ಮಾಡ್ಕೊಂಡಿದ್ವಿ. ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಪಾಪುಗಳಿಗೋಸ್ಕರ ಕೂಡ ಊಟನೂ ರೆಡಿ ಇತ್ತು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ಮ್ಯಾಶ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕು. ಇನ್ನು ರೊಟ್ಟಿನ ಮಾಡ್ಕೊಳ್ಳೋಣ. ಹಂಚು ಕೂಡ ರೆಡಿ ಇದೆ. ಯಾರಿಗೆಲ್ಲ ಈ ರೀತಿ ಅನ್ನ ಹಾಕಿ ರೊಟ್ಟಿ ಮಾಡ್ಕೊಳ್ಳೋದು ಬರುತ್ತೆ ನನಗೆ ತಿಳಿಸಿ. ಯಾಕಂದರೆ ನಾವು ಯೂಶಲಿ ಮಾಡೋದು ಇದೇ ಥರನೇ, ಇದು ಮಲೆನಾಡು ಸ್ಟೈಲ್ ಆಗಿರುತ್ತೆ. ಇಲ್ಲಿ ಬೆಂಗಳೂರು ಕಡೆ ಎಲ್ಲ ಅಕ್ಕಿ ಹಿಟ್ಟನ್ನ ಹಾಗೇ ಬೇಯಿಸ್ಕೊಂಡು, ಅಂದರೆ ಮುದ್ದೆ ಥರ ತಿರುವಿ ಮಾಡ್ತಾರೆ ರೊಟ್ಟಿನ. ನಾವು ಆ ರೀತಿ ಮಾಡೋದಿಲ್ಲ. ಇದು ಅನ್ನನ ಹಾಕ್ಕೊಂಡು ಅಕ್ಕಿ ಹಿಟ್ಟಿಗೆ ನಾದ್ಕೊಂಡು ಮಾಡುವಂಥದ್ದು. ತುಂಬ ಚೆನ್ನಾಗಿ ಮೆತ್ತಕ್ಕೆ ಬರುತ್ತೆ. ಹಾಗೆ ಇದನ್ನು ಯೂಶ್ವಲಿ ನಾವು ವೀಕ್ಲಿ ಒಂದು 3 to 4 ಡೇಸ್ ಅಂತೂ ಮಾಡ್ತೀವಿ ಬ್ರೇಕ್ಫಾಸ್ಟಿಗೆ. ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯ ಸಾಗು, ಪಲ್ಯ ಅಥವಾ ಚಟ್ನಿನ ಯೂಸ್ ಮಾಡ್ಕೊಳ್ತೀವಿ. ಇನ್ನು ನೋಡಿ, ಇದು ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಈ ಥರ. ಊರಲ್ಲೆಲ್ಲ ಕೆಂಡ ಇದ್ದರೆ ಕೆಂಡದ ಮೇಲೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಕೆಂಡ ಸಿಗೋದಿಲ್ಲ ಅಂತ ಹೇಳಿ ಇನ್ನೊಂದು ಫ್ರೇಮ್ ಮೇಲೆ ಇಟ್ಕೊಂಡು ಈ ಥರ ಬೇಯಿಸ್ಕೊಳ್ತೀವಿ. ತುಂಬ ಫಾಸ್ಟಾಗಿ ಆಗೋಗುತ್ತೆ, ತುಂಬ ಟೈಮ್ ಹಿಡಿಯೋದಿಲ್ಲ, ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆ ಮಕ್ಕಳುಗಳು ಎದ್ರು, ಹಾಗೆ ಅವ್ರ ವೀಡಿಯೋನೂ ಕೂಡ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿ ಆಟಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇವಾಗಂತೂ. ನೋಡಿ ಕೊಟ್ಬಿಡ್ತೀನಿ ಅವಳಿಗೆ ಹಾಲು, ಬೇಡವಾ? ನೋಡಿ ಒಳಗೆ ಬೇಕಂತ ಕೊಟ್ಬಿಡ್ತೀನಿ. ಬಾ ಬಾ ಬಾ, ಬೇಗ ಹೊಡ್ ಬಾ. ನೋಡಿಲಿ ತಗೊಂತವಳೆ ಬರಣಿ, ಲಾಲ ಕುಡಿತಾವಳು ನೋಡಿ ನಿಂದು. ಇಲ್ಲ ನೋಡಿ ಇಲ್ಲಿ ತಗಳೆ ದಾತ್ರಿ, ತಗಳೆ ದಾತ್ರಿ. ನೋಡಿಲಿ ಲಾಲ ಕುಡಿತಾವಳೆ. ಓಡ್ಬಾ ನೋಡಿ ತಗೊಂಡ್ಲು ಇಲ್ಲ ನೋಡು.
ತಗೊಂಡ ಕಡೆ ಧರಣಿ ನೋಡಿಲಿ ಅಪ್ಪ ಕಿರ್ಸಿ ಕಿರ್ಸಿ ನಾನು ಹಾಳಾಗಿ ಹೋಗ್ಬೇಕು ಹೊರ್ತು ನೀನು ಜುಮ್ಮನಲ್ಲ ಚೌರನು ಬಾರಿಲಿ ಬಾರಿಲಿ ಹೋಗಿ ಹೋಗಿ ಬಟ್ಟೆ ಬಾಯಿಲಿ ಬಾಯಿಲಿ ಬಟ್ಟೆ ಹೋಗಿದ್ದಾಳಂತ ನೋಡೋಣ ಬಾ ನೋಡಿ ಅಲ್ಲಿ ಬಿಸಾಕ್ತವೆ ಬಾಯಿಲಿ ಬಾಯಿ ಬಾ ಅವ್ರಿಗೆ ಹೆಚ್ಚೇನ ಬಾಯಿ ಬಾರಿಲಿ ಏನು ಯೋಚನೆ ಮಾಡ್ತಾ ಇದ್ಯೆ ದಾರುಣಿ ದಾರುಣಿ ಹೋಗಿ ನಾನು ನೋಡ್ತೀನಿ ಬಾರೆ ಹೋಗಿ ತೋರ್ಸಲ್ಲ ಹೋಗಿ ವಿಡಿಯೋ ನೋಡ್ತೀನಿ ಹೋಗಿ ನಾವು ಆಮೇಲೆ ಹೊಸದಾಗಿ ಒಂದು ಟಾಯ್ ತೊಗೊಂಬಂದಿದ್ವಿ. ಅದನ್ನು ನೋಡಿ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ, ಬನ್ನಿ ಚೆಕ್ ಮಾಡೋಣ. ಹಲೋ ಕೈ ಹಾಕ್ಬೇಕು. ಧರಣಿ ಧರಣಿ ಯಾರಮ್ಮ ಇದು ಧರಣಿ 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 ಯಾರು ಕರೆಯೋದು ದಾತ್ರಿ 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 ಯಾರಮ್ಮ ದಾತ್ರಿ ಯಾರಪ್ಪ ಧರಣಿ ಧರಣಿ ಅಷ್ಟೇ, ಇದ್ರದ್ದು ಏನೂ ಬಾಳಿಕೆ ಬರಲ್ಲ ಇದ್ರ ಹತ್ರ. ಯಾರದ್ ನೋಡೋಣ ಅಂತ ಒಳಗೆ ಹಾಕೋತವ್ರು ನೋಡೋಣ ಒಳಗೆ ಹಾಕೋತವ್ರು ನೋಡೋಣ ಅಂತ ಬೈತೆ ಬೈತೆ ನಿಮಗೆ ಏಯ್ ಬಿಡೆ. ಅದು ಧರಣಿ ನಡ್ಕೊಂಡ್ ಬಂದ್ಬಿಟ್ಲು. ಇಲ್ಲಿಟ್ಕ ನಿಂಚ ಯಾರು ಮಾತಾಡಿದ್ದು? ಕಾಣಿಸ್ತಿಲ್ವಾ? ಯಾರು ಪಾಪ ಮಾತಾಡಿದ್ದು? ನೀನ್ ಹೋಗು ಬಾ ಅವ್ಳು ಕಿರ್ಚಾಡ್ಬೇಕಾದ್ರೆ ಹಾಕ್ಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.